ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿದೆ ಆಯೋಗ. ಬೆಂಗಳೂರಿಗೆ ಇನ್ನು 1 ವರ್ಷ ಎಲೆಕ್ಷನ್ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿದೆ ಚುನಾವಣಾ ಆಯೋಗ. ಬೆಂಗಳೂರಿಗೆ ಇನ್ನು 1 ವರ್ಷ ಎಲೆಕ್ಷನ್ ನಡೆಯೋದು ಡೌಟ್. ರಾಜ್ಯ ಚುನಾವಣಾ ಆಯೋಗದಿಂದ ಮಹತ್ವದ ನಿರ್ಧಾರ. ಮೇ 30ರಿಂದ ಮನೆ ಮನೆಗೆ ಬಂದು ಮತಪಟ್ಟಿ ಪರಿಷ್ಕರಣೆ ಮಾಡಲಾಗುತ್ತೆ. ಮೇ 5ಕ್ಕೆ ಮತದಾರರ ಕರಡು ಪಟ್ಟಿ ಪ್ರಕಟಣೆ. ಆಕ್ಷೇಪಣೆ ಸಲ್ಲಿಸಲು ಆಗಸ್ಟ್ 5ರಿಂದ ಸೆಪ್ಟೆಂಬರ್ 7ರವರೆಗೆ ಅವಕಾಶ ಇದೆ. ಮತಪಟ್ಟಿ ಪರಿಷ್ಕರಣೆಯಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಎಸ್ಐಆರ್ ಬಂದ್ರೆ ಆದ್ರೆ ನಕಲಿ ಮತ ಚಲಾಯಿಸುತ್ತಿದ್ದವರಿಗೆ ಬ್ರೇಕ್ ಆಗುತ್ತೆ. 2-3 ಕಡೆ ವೋಟರ್ ಲಿಸ್ಟ್ ಇದ್ದವರಿಗೂ ಕೂಡ ಇದೀಗ ಆಘಾತ ಫಿಕ್ಸ್ ಆಗಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿದೆ ಆಯೋಗ. ಬೆಂಗಳೂರಿಗೆ ಇನ್ನು 1 ವರ್ಷ ಎಲೆಕ್ಷನ್ ನಡೆಯೋದು ಡೌಟ್. ರಾಜ್ಯ ಚುನಾವಣಾ ಆಯೋಗದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮೇ 30ರಿಂದ ಮನೆ ಮನೆಗೆ ಬಂದು ಮತಪಟ್ಟಿ ಪರಿಷ್ಕರಣೆ ಮಾಡಲಾಗುತ್ತೆ. ಆಗಸ್ಟ್ 5ಕ್ಕೆ ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ಆಕ್ಷೇಪಣೆ ಸಲ್ಲಿಸಲು ಆಗಸ್ಟ್ 5ರಿಂದ ಸೆಪ್ಟೆಂಬರ್ 7ರವರೆಗೆ ಅವಕಾಶ ಇರುತ್ತೆ. ಮತಪಟ್ಟಿ ಪರಿಷ್ಕರಣೆಯಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಈಗ ಸಹಜವಾಗಿಯೇ ಉದ್ಭವವಾಗ್ತಾ ಇದೆ. ಎಸ್ಐಆರ್ ಆದ್ರೆ ನಕಲಿ ಮತ ಚಲಾಯಿಸುತ್ತಿದ್ದವರಿಗೆ ಈಗ ಬ್ರೇಕ್ ಹಾಕೋದಂತೂ ಫಿಕ್ಸ್, ಗ್ಯಾರಂಟಿ. 2-3 ಕಡೆ ವೋಟರ್ ಲಿಸ್ಟ್ ಸೇರಿದ್ದವರಿಗೂ ಕೂಡ ಇದೀಗ ಆಘಾತ ಎದುರಾಗಿರುವಂಥದ್ದು. ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು ಚುನಾವಣಾ ಆಯೋಗ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಇದೀಗ ಚುನಾವಣಾ ಆಯೋಗ ಮುಂದಾಗಿದೆ. ಬೆಂಗಳೂರಿಗೆ ಇನ್ನು 1 ವರ್ಷ ಎಲೆಕ್ಷನ್ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಚುನಾವಣಾ ಆಯೋಗದಿಂದ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ಮೇ 30ರಿಂದ ಮನೆ ಮನೆಗೆ ಬಂದು ಮತಪಟ್ಟಿ ಪರಿಷ್ಕರಣೆಯನ್ನ ಮಾಡಲಿದ್ದಾರೆ. ಆಗಸ್ಟ್ 5ಕ್ಕೆ ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗುತ್ತೆ. ಆಕ್ಷೇಪಣೆ ಸಲ್ಲಿಸಲು ಆಗಸ್ಟ್ 5ರಿಂದ ಸೆಪ್ಟೆಂಬರ್ 7ರವರೆಗೂ ಅವಕಾಶ ಇದೆ. ಇನ್ನು ಬೆಂಗಳೂರಿಗೆ ಇನ್ನು 1 ವರ್ಷ ಎಲೆಕ್ಷನ್ ನಡೆಯೋದು ಡೌಟ್. ಎಸ್ಐಆರ್ ಕಾರಣದಿಂದ ಜಿಬಿಎಗೆ ಸದ್ಯಕ್ಕಿಲ್ಲ ಎಲೆಕ್ಷನ್. ಸದ್ಯಕ್ಕೆ ಯಾರಿಗೂ ಬೇಡವೇ ಬೇಡ ಜಿಬಿಎ ಎಲೆಕ್ಷನ್. ಬೆಂಗಳೂರಿನ 28 ಕ್ಷೇತ್ರಗಳ ಶಾಸಕರಿಗೆ ಸದ್ಯಕ್ಕೆ ಎಲೆಕ್ಷನ್ ಬೇಡ. ಜಿಬಿಎ ಎಲೆಕ್ಷನ್ ಆದ್ರೆ ತಮ್ಮ ಬೇಳೆ ಬೇಯಲ್ಲ ಅಂತಿದ್ದಾರೆ ಶಾಸಕರು. ಸರ್ಕಾರಕ್ಕೂ ಸದ್ಯಕ್ಕೆ ಬೆಂಗಳೂರು ಎಲೆಕ್ಷನ್ ನಡೆಯೋದು ಬೇಡವೇ ಬೇಡ. ಬೆಂಗಳೂರಿನಲ್ಲಿ ಎಲೆಕ್ಷನ್ ಕೇವಲ ಮತಪಟ್ಟಿಯಷ್ಟೇ ಪರಿಷ್ಕರಣೆ ಆಗುತ್ತಾ? ಬೆಂಗಳೂರಿನಲ್ಲಿ ಮತಪಟ್ಟಿ ಪರಿಷ್ಕರಣೆ ಬಳಿಕ ಬಿಗ್ ಎಫೆಕ್ಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 2027ರಲ್ಲಿ ನಡೆಯುತ್ತಾ ಗ್ರೇಟರ್ ಬೆಂಗಳೂರು ಎಲೆಕ್ಷನ್? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಕೀಲರು ಮತ್ತು ಕಾನೂನು ವಿಶ್ಲೇಷಕರಾದಂತಹ ಮಂಜುನಾಥ್ ಅವರು. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಒಂದ್ ವೇಳೆ ರಾಜ್ಯದಲ್ಲಿ ಈಗ ಜಿಬಿಎ ಎಲೆಕ್ಷನ್ ನಡೆದ್ರೆ ಬೆಂಗಳೂರಿನಲ್ಲಿ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಸರ್? ನೋಡಿ, ಈ ಪ್ರಶ್ನೆಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ರಾಜಕೀಯವಾಗಿ ನಾನು ಮಾತಾಡೋಕೆ ಇಷ್ಟಪಡಲ್ಲ. ಓಕೆ. ಯಾರಿಗೆ ಅನುಕೂಲ ಆಗುತ್ತೋ, ಯಾರಿಗೆ ಅನಾನುಕೂಲ ಆಗುತ್ತೋ, ಮತದಾರರಿಗಂತೂ ಅನುಕೂಲ ಆಗುತ್ತೆ. ಮತದಾರರಿಗೆ ಅನುಕೂಲ ಆಗೋದು ಯಾಕೆಂದ್ರೆ ಈಗ ಏನು ಎಸ್ಐಆರ್ ಬರ್ತಾ ಇದೆ, ಇದು ಜಾರಿಗೆ ಬರುವುದರಿಂದ ಮತ್ತೆ ಬಹಳ ವರ್ಷಗಳಿಂದ ಇದು ಆಗಿಲ್ದೇ ಇರೋದ್ರಿಂದ ಈ ಪರಿಷ್ಕರಣೆಯ ಅಗತ್ಯ ತುಂಬಾ ಇದೆ. ಓಕೆ ಸರ್. ಪರಿಷ್ಕರಣೆಯಾಗಿ ಒಂದು ಪರಿಶುದ್ಧವಾದ ಮತದಾರರ ಪಟ್ಟಿ ಆಗಬೇಕಾದ ಅಗತ್ಯ ಇದೆ. ತಮಗೆ ಅನೇಕ ಸಂದರ್ಭಗಳಲ್ಲಿ ನೋಡಿದಿರಿ, ನಾವು ಮತಗಟ್ಟೆಗೆ ಹೋದಾಗ ನಮ್ಮ ಹೆಸರೇ ಇರಲ್ಲ. ಹೌದು ಸರ್. ನಾವು ಮತ ಹಾಕಕ್ಕಾಗದೆ ವಾಪಸ್ ಬರ್ಬೇಕಾಗುತ್ತೆ. ಮತ್ತೆ ಎಷ್ಟೋ ಸಾರಿ ಆ ಕ್ಷೇತ್ರದ ಮತದಾರರ ಅಲ್ಲದವರ ಪಟ್ಟಿಗಳು ಕೂಡ, ಹೆಸರುಗಳು ಕೂಡ ಇರುತ್ತೆ. ಓಕೆ. ಇದೆಲ್ಲದಕ್ಕೂ ಒಂದು ಅತ್ಯುತ್ತಮವಾದ ಒಂದು ಪರಿಷ್ಕರಣೆ ಬಂದು ಸಮಂಜಸವಾಗಿ ಕಾನೂನುಬದ್ಧವಾಗಿ ಈಗೇನು ಚುನಾವಣಾ ಆಯೋಗ ಮಾಡೋದಕ್ಕೆ ಹೊರಟಿದೆ ಅದು ಆಗೋದು ಒಳ್ಳೇದು. ಓಕೆ. ಅದಾದ್ಮೇಲೆ ಚುನಾವಣೆ ಆದ್ರೆ ಇನ್ನೂ ಒಳ್ಳೇದು. ಓಕೆ, ಧನ್ಯವಾದಗಳು ಸರ್. ತಾವು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಅಶ್ವವೇಗ ನ್ಯೂಸ್ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ.